ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ನೈಟ್ 7:30 ಆಗಿದೆ. ನಡಿ ಫ್ರೆಂಡ್ಸ್, ಮಸಾಲೆ ರೊಟ್ಟಿ ನಮಗೆ ಸರಿಯಾಗಿ ಕಾಣಿಸ್ತಲ್ಲ. ನಿನ್ ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ನೈಟ್ 7:30 ಆಗಿದೆ. ಇದು ಸೋಮವಾರದ ನೈಟ್ ಲಾಗ್. ಇದು ಟೈಮ್ ಬಂದು 7:30. ಸ್ನಾನ ಎಲ್ಲ ಆಯಿತು, ದೀಪನ್ನು ಕಚ್ಚಿದೆ. ಇವಾಗ ನೈಟು ಅಡುಗೆ ಮಾಡಬೇಕು. ಏನು ಮಾಡ್ತಿದ್ದೀನಿ ಅಂದರೆ, ಇವತ್ತು ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸಿದ್ಧಿ ಇಲ್ಲಿ ಮಲಗಿದ್ದಾಳೆ. ಸಿದ್ಧಿ, ಆಯ್ ಆಯ್ ಮಾಡು, ಆಯ್ ಮಾಡು, ಆಯ್. ಅವಳಿಗೆ ಹಾಕ್ಲಿಕ್ಕೆ ನೋಡಿ ದೀಪನ್ನು ಕಚ್ಚಿದ್ದೀನಿ. ನೆಕ್ಸ್ಟು ಟೈಮು ತೋರಿಸ್ತೀನಿ ನಿಮಗೆ. ಇನ್ನೊಂದು 3 ಮಿನಿಟ್ಸ್ ಏನೋ ಇದೆ 7:30ಗೆ. ಹಾಗೆಯೇ ನೋಡಿ, ಇಲ್ಲಿ ರೊಟ್ಟಿ ಹಸಿಟ್ಟನ್ನ ಮಿದಿಯೋದಕ್ಕೆ ಹಸಿಟ್ಟನ್ನ ಒಂದ್ರಿಸ್ಬಿಟ್ಟು ಇಟ್ಟಿದ್ದೀನಿ. ಉಪ್ಪನ್ನು ಸಹ ಹಾಕಿದ್ದೀನಿ. ಈ ಕಡೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಸಾಂಬಾರಿತ್ತು, ತರಕಾರಿ ಸಾಂಬಾರು, ಅದನ್ನು ಬಿಸಿ ಮಾಡಿದ್ದೀನಿ. ರೊಟ್ಟಿಗೆ ನಾನು ಏನು ಮಾಡೋದಿಲ್ಲ, ಈರುಳ್ಳಿ ಮೆಣ್ಸಿಕಾಯಿ ಹಾಕ್ತೀನಲ್ಲ ಅದೇ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ಸಾಂಬಾರಿದೆ, ಇದೇ ಆಗುತ್ತೆ. ಯಜಮಾನ್ರು ಇನ್ನೂ ಬರೋದಕ್ಕೆ ಏನಿಲ್ಲ ಅಂದರೂ 1 ಅವರ್ 1.5 ಅವರ್ ಆಗುತ್ತೆ. 8:30 ಇಲ್ಲ 9 ಗಂಟೆ ಆಗುತ್ತೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಸಹ ನನ್ನ ವಿಡಿಯೋ ಇಷ್ಟ ಆದರೆ ಅವರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ರೊಟ್ಟಿ ಹಸಿಟ್ಟು ಮಿದಿಬೇಕು. ಮಿದ್ಬಿಟ್ಟು ರೊಟ್ಟಿ ಹಾಕ್ತೀನಿ. ನೋಡಿ, ನಮ್ಮ ಸಿದ್ಧಿ ಮೈಯೆಲ್ಲ ಕ್ಲೀನ್ ಮಾಡ್ಕೊತಾಳೆ. ಸಿದ್ಧಿ, ಆಯ್ ಮಾಡಮ್ಮ, ಆಯ್ ಮಾಡಮ್ಮ, ಇಲ್ಲಿ ಆಯ್ ಮಾಡಮ್ಮ, ಹಾಯ್ ಹಾಯ್ ಅನ್ನು, ಹಾಯ್ ಅನ್ನು ಮಗನ, ಆಯ್ ಅನ್ನು, ಆಯ್ ಆಯ್ ಅನ್ನವ, ಆಯ್ ಅನ್ನವ, ಆಯ್ ಅನ್ನವ, ಆಯ್ 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 ಅನ್ನು, ಆಯ್ ಅನ್ನು, ಆಯ್ ಅನ್ನು. ಹೋಗು ಫ್ರೆಂಡ್ಸ್. ಏನಿಲ್ಲ ಅಂದ್ರೂ ನಮ್ಮ ಮನೇಲಿ ಬರೋವರೆಗೂ ನನಗೆ ಟೈಮ್ ಪಾಸ್ ಆಗೋದೇ ಅವಳಿಂದ. ಅವಳಿದ್ರೆ ಯಾರೂ ಬೇಡ, ಆ ಥರ ಟೈಮ್ ಪಾಸ್ ಆಗುತ್ತೆ. ಈ ಕಡೆ ಕೋಳಿಗಳು ನೋಡಿ, 1-2 ಈಚೆ ಬಂದಿದ್ದಾವೆ, ಮತ್ತು ಹಸುಗಳು ಅಲ್ಲಿ ಮಲಗಿದ್ದಾವೆ. ಗುಮ್ಮ ಗುಮ್ಮ, ಬಾಲ ನೋಡು, ಬಾಲ ಹೆಂಗೆ ಮಡಿಕೊಂಡು ಕುಂತಾಳೆ. ಬಾಲ ಇಲ್ಲವಾ ನೋಡಿ, ಬುಲ್ಡೆ ಇದ್ರದ್ದು ಲೇಟ್ ಆಗಿತ್ತಲ್ಲ ನೋಡಿ. ಡವು, ಬರೀ ಡೌರಾಣಿ ಡೌರಾಣಿ ಅಂತ ಗೊತ್ತು ನೀನು. ಹೋಗು. ಫ್ರೆಂಡ್ಸ್, ಹಾಗೆಯೇ ಯಜಮಾನ್ರಿಗೆ ರೊಟ್ಟಿ ಅಂದರೆ ಇಷ್ಟ ಆಗಲ್ಲ. ಅವರು ಬೇಕಾದ್ರೆ ಅನ್ನ ಸಾಂಬಾರು ಕೊಟ್ಬಿಟ್ರು ತಿಂತಾರೆ, ರೊಟ್ಟಿ ಅಂದ್ರೇ ಅವರಿಗೆ ಇಷ್ಟ ಆಗಲ್ಲ. ಬೆಳಗ್ಗೆನೂ ಮುದ್ದೆ ಮಾಡಿದ್ದೀನಿ, ಮತ್ತು ಮಧ್ಯಾಹ್ನಕ್ಕೂ ಮುದ್ದೆ ಮಾಡಿದ್ದೀನಿ. ಅದಕ್ಕೆ ಇವಾಗ ರೊಟ್ಟಿ ಮಾಡೋಣ, ನೋಡೋಣ ತಿಂತಾರೆ ಏನು ಅಂತ. ರೊಟ್ಟಿ ಮಾಡಿದರೆ ಅವರು ಈಗ ಕೆಲಸ ಮಾಡಿ ಬರ್ತಾರೆ. ಈಗ ಗಂಡಾಳಿಗೆ ಏನಿಲ್ಲ ಅಂದರೂ 1.5-2 ರೊಟ್ಟಿ ತಿಂದ್ರೇ ಅವ್ರಿಗೆ ಸ್ವಲ್ಪ ಶಕ್ತಿ ಅನ್ನೋದಿರುತ್ತೆ. ಇವರು 1 ರೊಟ್ಟಿನೂ ತಿನ್ನಲ್ಲ, ರೊಟ್ಟಿ ಹಾಕಿದ್ರೆ ಅದಕ್ಕೆ ಬೇಜಾರು. ನನಗೆ ಬೆಳಗ್ಗೆಯಿಂದ ಅನ್ನ ಮುದ್ದೆ ಊಟ ಮಾಡಿ ಬೇಜಾರಾಗೈತಿ ಇವತ್ತು. ಅದಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ. ಅನ್ನ ಮುದ್ದೆ ಡೈಲಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ರೊಟ್ಟಿ ಮಾಡ್ತೀನಿ. ನೋಡೋಣ, ಮಸಾಲೆ ರೊಟ್ಟಿ ಮಾಡ್ತೀನಿ, ಎಷ್ಟು ತಿಂತಾರೆ ಅಂತ ಗೊತ್ತಾಗುತ್ತೆ. ಗುಮ್ಮ ಹಾಳೆ ಇಲ್ಲಿ ಬಂದ್ಬಿಟ್ಲು ಬಟ್ಲಿಗೆ. ನಡಿ, ಸಿಟ್ಟು ಮಿದ್ಬೇಕು. ನಡಿ ನಡಿ ಫ್ರೆಂಡ್ಸ್, ಮಸಾಲೆ ರೊಟ್ಟಿ ಇದಕ್ಕೆ ಏನು ಚಟ್ನಿನೇ ಬೇಡ, ಸೈಡ್ಸಿಗೆ ಬೇಡ, ಚೆನ್ನಾಗಿ ಹಾಗೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಜೀರಿಗೆ, ಒಂದು ಮರ್ತ್ಬಿಟ್ಟೆ, ಈ ಜೀರಿಗೆ ಹಾಕಬೇಕು. ಮತ್ತು ನಾವು ಮನೇಲಿ ವೆಜಿಟೇಬಲ್ಸ್ ಇದ್ದರೆ, ತರಕಾರಿ ಇದ್ದರೆ, ಕ್ಯಾರೆಟು, ಬೀಟ್ರೋಟು, ಈ ಥರ ತರಕಾರಿ ಇದ್ರೂ ಹಾಕೋಬೋದು. ನಾನು ಈರುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನ ಹಾಕಿದ್ದೀನಿ.
ಫ್ರೆಂಡ್ಸ್ ರೊಟ್ಟಿ ಬೇಯ್ತಾ ಇದೆ. ನಿನ್ನ ಫೋನಲ್ಲಿ ಕಾಣಿಸ್ತಿತ್ತು ಒಂಥರ ಸರ್ಕಲ್ ಥರ, ನನ್ನ ಫೋನಲ್ಲಿ ಫುಲ್ಲು ಕಾಣಿಸೋದೇ ಇಲ್ಲ. ಚಂದ್ರ ಸುತ್ತ ಸರ್ಕಲ್ಲು, ವೈಟ್ ಸರ್ಕಲ್ಲು. ಆ ಚಂದ್ರ ಕಾಣಿಸ್ತಾವನೆ, ಅಲ್ಲಿ ಸುತ್ತಲೂ ವೈಟ್ ಸರ್ಕಲ್ ಐತೆ. ಫೋನಲ್ಲಿ ಮಾತ್ರ ಕಾಣಿಸ್ತಿಲ್ಲ. ಲೈಟ್ ಕಾಣಿಸ್ತೈತಿ. ಇವ್ರಿಗೇನು ಜಾಸ್ತಿ ಹಾಕ್ಬೇಡ ಬಿಡು. ತಿಂತಾಳೆ ಇವಳು ಇವಾಗ. ಫ್ರೆಂಡ್ಸ್, ಸೋಮವಾರ ನೈಟ್ ವ್ಲಾಗ್ನ ಇವತ್ತು ಮಂಗಳವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಜಮಾನ್ರು ಎದ್ದು ಬಾಗಿಲನ್ನ ತೆಗಿತಾ ಇದ್ರು ಹಸುಗಳನ್ನೆಲ್ಲ ಈಚೆ ಕಟ್ಟೋದಕ್ಕೆ. ಹಸುಗಳನ್ನೆಲ್ಲ ಈಚೆ ಕಟ್ಬಿಟ್ಟು ನೆಕ್ಸ್ಟು ಹಾಲು ಕರಿಬೇಕು. ಟೈಮ್ ಬಂದು 6 ಗಂಟೆ ಏನೋ ಆಗಿದೆ. 6 ಗಂಟೆ ಫಸ್ಟೆಲ್ಲ ನಾವು 5 ಗಂಟೆಗೆ ಎದ್ದೇಳಿವು. ಈಗ 6 ಗಂಟೆಗೆ ಇವಾಗ ಬೆಳಕರ್ದು ಹೋಗಿರುತ್ತೆ. 5 ಗಂಟೆಗೂ ಇವಾಗ ಬೆಳಕರ್ದು ಹೋಗ್ಬಿಟ್ಟಿರುತ್ತೆ, ಫುಲ್ಲು ಬೆಳಕಿರುತ್ತೆ. ನಾವು ಇವಾಗ 6 ಗಂಟೆಗೆ ಎದ್ದೇಳ್ತೀವಿ. ಈಗ ಹಾಲು ಸ್ವಲ್ಪ ಕಮ್ಮಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಫಸ್ಟೆಲ್ಲ ಹಾಲೆಲ್ಲ ಜಾಸ್ತಿ ಇತ್ತು, ಆಗ ಇನ್ನೂ 5:15, 5:15ಗೆ ಎದ್ಬಿಡಿವು. ಇವಾಗ ಯಜಮಾನ್ರು ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಮಾಡೋದು ಹಸುನ ಫಸ್ಟ್ ಈಚೆ ಇಟ್ಕೊಂಬಂದು ಕಟ್ತಾರೆ. ನಾನು ನೆಕ್ಸ್ಟು ಹಾಲು ಕರೆಯೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಆಗೆಲ್ಲ ಫಸ್ಟೆಲ್ಲ ಒಬ್ಬಳೇ ನಾನು ಹಾಲು ಕರಿವೆ. ಆಗ ಒಬ್ಬಳಿಗೆ ಹಾಲು ಕೊಡ್ತಾಯಿತ್ತು ನಮ್ಮ ಹಸು. ಇವಾಗಂತೂ ತುಂಬಾ ಹಠ ಮಾಡುತ್ತೆ. ಒಬ್ಬರು ಮುಂದೆ ಇಟ್ಕೋಬೇಕು, ಅದ್ರದ್ದು ಮೈ ಸವರಬೇಕು, ನಾನು ಹಾಲು ಕರಿಬೇಕು, ಇಲ್ಲಾಂದರೆ ನಾನು ಒಬ್ಬಳಿಗೆ ಹಾಲು ಕೊಡೋದೇ ಇಲ್ಲ. ಅದು ಒಂದೊಂದ್ಸಲಿ ಕಾಲೇ ತುಂಬಿಬಿಡುತ್ತೆ. ಈ ಸಲ ಮಾತ್ರ ಯಾಕೆ ಈ ಥರ ಬುದ್ಧಿ ಕಲ್ತಿದೆ ಅಂತಲೂ ಗೊತ್ತಿಲ್ಲ. ಫಸ್ಟೆಲ್ಲ ಅದು ನಾನು ಒಬ್ಬಳೇ ಕರಿವೆ, ಸಂಜೆ ಟೈಮು ಸಹ ಹಾಲು ಕರಿವೆ. ಇವಾಗ ಸಂಜೆ ಟೈಮು ಸಹ ಹಾಲು ಕರಿಯೋದಿಲ್ಲ ನಾನು. ಯಜಮಾನ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಅದನ್ನು ಇಟ್ಕೊಳ್ಳೋದಕ್ಕೆ ಯಾರೂ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಲು ಕರಿಯೋಲ್ಲ ಸಂಜೆ ಟೈಮು. ಬೆಳಗ್ಗೆ ಟೈಮ್ ಮಾತ್ರ ಯಜಮಾನ್ರು ಎದ್ದು ಅದನ್ನು ಇಟ್ಕೊಂಡು ಅದಕ್ಕೆ ಮೈಯೆಲ್ಲ ಸವರಬೇಕು. ಸವರಾದ್ಮೇಲೆ ಸುಮ್ಮನೆ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ಹಾಲು ಕೊಡೋಕ್ಕೆ ತುಂಬಾ ಒದ್ದಾಡುತ್ತೆ. ಇವಾಗ ಹಾಲೆಲ್ಲ ಕರೆದು ನೆಕ್ಸ್ಟು ತಿಂಡಿ ಮಾಡಬೇಕು. ತಿಂಡಿಗೆ ನಾನು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ. ರಾತ್ರಿ ರೊಟ್ಟಿ ಮಾಡಿದ್ದೆ, ಬೆಳಗ್ಗೆ ಚಪಾತಿ ಮಾಡೋಣ, ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಈಗಂತೂ ಆಷಾಢ ಆಗಿರೋದಕ್ಕೂ ಅದಕ್ಕೂ ಬೆಳಗ್ಗೆ ಟೈಮು ಎದ್ದೇಳೋದಕ್ಕೆ ಆಗಲ್ಲ, ತುಂಬಾ ಚಳಿ ಆಗ್ತಾ ಇರ್ತದೆ. ಫಸ್ಟೆಲ್ಲ 4:45, 5 ಗಂಟೆ ಈ ಥರನೇ ಹಾಲು ಕರೆಯೋದಕ್ಕೆ ಎದ್ದೇಳಿವು. ಆಗಂತೂ ಹಾಲು ಜಾಸ್ತಿ ಇತ್ತು. ಈಗ ಕರ ಹಾಕಿ ಆಲ್ರೆಡಿ ಒಂದು 5-6 ತಿಂಗಳಾಗಿದೆ. ಅದಕ್ಕೆ ಇವಾಗ ಹಾಲು ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ಇವಾಗ ಲೇಟಾಗಿ ಎದ್ರೂ ಕರಿಬೋದು. 6:15 ಡೈರಿ ಇರೋದ್ರಿಂದ ನಾವು 6 ಗಂಟೆಗೆ ಎದ್ರೂ ಹಾಲು ಕರೆದ್ಬಿಟ್ಟು ತೊಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಇವಾಗ ಲೇಟಾಗಿ ಎದ್ದೇಳ್ತೀವಿ. 6 ಗಂಟೆಗೆ ಎದ್ದೇಳ್ತೀವಿ. ಆದ್ರೂ ಸಹ ಬೆಳಗ್ಗೆ ಹೊತ್ತು ಚಳಿ ಎದ್ದೇಳೋಕ್ಕಾಗ್ತಾ ಇರಲ್ಲ. ಆಷಾಢದ ಗಾಳಿ ಬೀಸ್ತಾ ಇರ್ತದೆ, ಎದ್ದೇಳೋದಕ್ಕೆ ಆಗಲ್ಲ. ಒಂದೊಂದು ಟೈಮ್ ಏನು ಮಾಡ್ತೀವಿ ಅಂದರೆ ಎದ್ದೇಳೋದೇ ಇಲ್ಲ. ಮನೆಗೆ ಸ್ವಲ್ಪ ಹಾಲು ಇಟ್ಕೊಂಡ್ಬಿಡ್ತೀನಿ. ಡೈರಿ ಹೊರಟೋಗಿರುತ್ತೆ. ಎದ್ದು ಹಾಲು ಕರೆಯೋ ಅಷ್ಟರೊಳಗೆ ಈ ಆಷಾಢದ ಗಾಳಿನೇ ಇಷ್ಟು ಅನಿಸುತ್ತೆ. ನೈಟ್ ಸ್ವಲ್ಪ ನಿದ್ದೆ ಕಮ್ಮಿ ಬರ್ತಾ ಇರುತ್ತೆ. ಬೆಳಗಿನ ಜಾವದಲ್ಲಿ ಚೆನ್ನಾಗಿ ನಿದ್ದೆ ಬಂದಿರುತ್ತೆ. ಗಾಳಿ ಬೀಸೋದಕ್ಕೂ ಚೆನ್ನಾಗಿ ನಿದ್ದೆ ಹತ್ತಿರುತ್ತೆ.
ಹಾಲು ಕೊಡೋದಕ್ಕಂತೂ ಎಷ್ಟು ಸರ್ಕಸ್ ಮಾಡುತ್ತೆ ನೋಡಿ ನಮ್ಮ ಹಸು. ಫಸ್ಟೆಲ್ಲ ತುಂಬಾ ಚೆನ್ನಾಗಿ ಕೊಡೋದು. ಇದು ಎರಡು ಸಲ ಕರ ಹಾಕಿರೋದು. ಫಸ್ಟ್ ಟೈಮ್ ಕರ ಹಾಕಿದಾಗ 6 ತಿಂಗಳಿಗೆ ಕರು ಕಂದಾಕಿತ್ತು. ಹಾಗೂ ಒಬ್ಬಳೇ ನಾನು ಹಾಲು ಕರಿವೆ, ಅಷ್ಟು ನೀಟಾಗಿ ಹಾಲು ಕೊಡೋದು. ಇವಾಗ 2ನೇ ಸಲ ಅದು ಕರು ಹಾಕಿದಾಗ ಅದಕ್ಕೆ ದೃಷ್ಟಿ ಥರ ಆಗಿಬಿಡ್ತು. ನಾವು ಯಾವ ದೇವಸ್ಥಾನದಲ್ಲಿ ಏನು ಸ್ವಲ್ಪ ತಾಯ್ತಾ ಏನಾದ್ರು ತಂದು ಕಟ್ಟಬೇಕಾಗಿತ್ತು, ಏನೂ ತಂದು ಕಟ್ಟಲಿಲ್ಲ. ಅದು 9 ತಿಂಗಳು ಹತ್ತತ್ರ ಬಂದಾಗ ಅದು ಚೆನ್ನಾಗಿ ಕೆತ್ತಲು ಬಿಟ್ಬಿಡ್ತು. ಅದು ಜನಗಳ ಕಣ್ಣೇ ಅದಕ್ಕೆ ಅರ್ಧ ದೃಷ್ಟಿ ಆಗಿಬಿಡ್ತು. ಅದು ಓರಿ ಕರ ಹೇಳ್ಬೇಕು ಅಂತ ಅಂದರೆ 9 ತಿಂಗಳು ಮೇಲೆ ಕರ ಹಾಕಬೇಕಾಗಿತ್ತು. ಅದು ದೃಷ್ಟಿ ಆಗಿಬಿಟ್ಟು ಇನ್ನು 9 ತಿಂಗಳು ಒಳಗಡೆನೆ ಕರ ಹಾಕೊಂಡ್ಬಿಡ್ತು ಓರಿ ಕರನ. ದೃಷ್ಟಿಯಾಗಿ ನಾವು ಯಾವ್ದಾದ್ರು ದೇವಸ್ಥಾನದಲ್ಲಿ ಹೋಗಿ ಏನಾದ್ರು ಪೂಜೆ ಮಾಡಿಸ್ಕೊಂಬಿಟ್ಟು ಬರಬೇಕಾಗಿತ್ತು. ನಾವು ಪೂಜೆನೂ ಮಾಡಿಸ್ಕೊಂಬರಲಿಲ್ಲ, ಏನೂ ಇಲ್ಲ. ಅದಕ್ಕೆ ಅದು ಇವಾಗ ಹಾಲು ಕೊಡೋಕ್ಕೆ ಸ್ವಲ್ಪ ಇಸು ಮಾಡುತ್ತೆ. ಒದೆಯಕ್ಕೆ ಬರೋದು, ಇಲ್ಲಾಂದರೆ ಕಾಲೆತ್ತೋದು, ಇಲ್ಲಾಂದರೆ ಕಾಲು ತುಂಡು ಬಿಡೋದು, ಈ ಥರ ಮಾಡುತ್ತೆ. ಇಲ್ಲಾಂದರೆ ಸ್ವರನೇ ಬಿಡೋಲ್ಲ. ಸ್ವರ ಬಿಡ್ದಲೇ ಅದೇ ಹಾಲು ಕಟ್ಕೊಂಡಂಗೆ ಆಗಿಬಿಟ್ಟು ಕೆತ್ತಲೆಲ್ಲ ನೋವು ಬರುತ್ತೆ ಅದಕ್ಕೆ. ಆವಾಗ ಸ್ವಲ್ಪ ಬಡ್ಕೊಳ್ಳುತ್ತೆ. ಅದು ದೃಷ್ಟಿ ಥರ ಮನುಷ್ಯರು ಕಣ್ಣಿನ ದೃಷ್ಟಿ ಬಿದ್ದುಬಿಟ್ರೆ ಗೋವು ದನಗಳ ಮೇಲೆ ಅವು ಹಾಲು ಕೊಡೋಕ್ಕೇ ಹಿಂಸೆ ಪಡ್ತವೆ. ಆ ಥರ ದೃಷ್ಟಿ ಆಗಿಬಿಟ್ಟಿತ್ತು ನಮ್ಮ ಹಸುಗೆ. ಫ್ರೆಂಡ್ಸ್, ಹಾಗೇನೆ ಹಸ್ಬೆಂಡು ಹಾಲನ್ನ ತಗೊಂಡು ಡೈರಿಗೆ ಹೋದರು. ನಾನು ಬಾಗಿಲ ಕಸ ಎಲ್ಲ ಗುಡಿಸಿ, ಮತ್ತು ಇಲ್ಲಿ ಈಚೆ ಹಸುಗಳು ಕಟ್ಟಿರ್ತೀವಲ್ಲ, ಅಲ್ಲೂ ಕಸ ಬಿದ್ದಿರುತ್ತೆ, ಸಗಣಿ ಎಲ್ಲ ಬಿದ್ದಿರುತ್ತೆ. ಈಗ ಇದನ್ನು ಅವ್ರು ಬರೋ ಅಷ್ಟರೊಳಗೆ ಇದನ್ನು ಸಹ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತೀನಿ. ಕೊಟ್ಟಿಗೆ ಕಸನ ನಾನು ಅಷ್ಟರೊಳಗೆ ಅವ್ರು ಬಂದರೆ ಅಷ್ಟರೊಳಗೆ ಅವರು ಕಸ ಗುಡಿಸ್ತಾರೆ. ಇಲ್ಲಾಂದರೆ ಅವ್ರು ಬರೋದು ಲೇಟ್ ಆಯಿತು ಅಂದರೆ ನಾನೇ ಕೊಟ್ಟಿಗೆ ಕಸ ಗುಡಿಸ್ತೀನಿ. ಫಸ್ಟು ಇಲ್ಲಿ ಈಚೆದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆಯೇ ಹಸಿನ ಕಡೆ ಕಸ ಎಲ್ಲ ಗುಡಿಸಿ ಅದಕ್ಕೆ ತಿಂಡಿನ ಇಟ್ಟಿದ್ದೀನಿ. ಇವಾಗ ತಿಂಡಿನ ಇಟ್ಬಿಟ್ಟು ಆಡಿಂತ ಇರೋದು ಕಸನ ಗುಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ಗುಡಿಸ್ತಾ ಇದ್ದೆ. ಹಾಗೆಯೇ ನಮ್ಮ ಇನ್ನೊಂದು ಸಣ್ಣ ಕರ, ಅದಕ್ಕೆ ತಿಂಡಿ ಇಕ್ಕಿಲ್ಲ ನಾನು. ಫಸ್ಟ್ ಈ ಕಡೆ ಎಲ್ಲ ಕಸ ಗುಡಿಸ್ಕೊಂಬಿಟ್ಟು ಅದಕ್ಕೆ ತಿಂಡಿ ಇಕ್ಕೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ. ಅದಕ್ಕೆ ತಿಂಡಿ ಇಕ್ಕಿದ ಮೇಲೆ ಇಟ್ಕೊಬೇಕು ಕೈಯಲ್ಲಿ, ಇಲ್ಲಾಂದರೆ ಅದೆಲ್ಲ ಚೆಲ್ಕೊಂಡ್ಬಿಡುತ್ತೆ. ಅದಕ್ಕೆ ತಡೀರಿ, ಫಸ್ಟು ಇಲ್ಲಿ ಹಾಡಿಂತೆಲ್ಲ ಕಸ ಗುಡಿಸ್ಬಿಟ್ಟು ನೆಕ್ಸ್ಟು ಅದಕ್ಕೆ ಇಡೋಣ ಅಂತ ಅಂದರೆ ಅದು ಕೂಗ್ತಾ ಇತ್ತು. ನನಗೆ ಮಾತ್ರ ಆ ಹಸಿಗೆ ಮಾತ್ರ ಇಕ್ಕೊಳ್ಳೆ, ನನಗಿಕ್ಕಿಲ್ಲ ಅಂತಲೇನೋ ಅಮ್ಮ 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 ಅಂತ ಅಂತಿತ್ತು. ಅದು ಕೂಗ್ಬೇಕಾರೆ ಅದು ಕೂಗೋ ಸೌಂಡೇ ಒಂಥರ ಏನೋ ಒಂಥರ ಚೆಂದ. ಫ್ರೆಂಡ್ಸ್, ಆಲ್ಮೋಸ್ಟು ಹೊರಗಡೆ ಕೆಲಸ ಮುಗೀತು. ಕಸ ಗುಡಿಸಿ ಹಾಲು ಕರೆದು ಎಲ್ಲ ಪ್ರತಿಯೊಂದು ಕೆಲಸನೂ ಮುಗೀತು. ಇವಾಗ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಲಕಾಯಿ ಎಲ್ಲ ಕಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೇನೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ನೆಕ್ಸ್ಟು ಕರಿಬೇವು ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನೀಗ ಹೇಳೋ ವಿಧಾನದಲ್ಲಿ ಮಾಡಿದರೆ ಸ್ವಲ್ಪ ಕಸಿ ಬರಲ್ಲ, ಆ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಇವಾಗ ನಾನು ಈರುಳ್ಳಿ ಮತ್ತು ಟೊಮೊಟೊನ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟು ಕಟ್ ಮಾಡಿರೋ ಅಂಥ ಹಾಗಲಕಾಯಿನ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಸುಲಿದಿಟ್ಕೊಂಡಿರೋ ಅಲಸಂದೆ ಕಾಳನ್ನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಅಲಸಂದೆ ಕಾಳು ಸೀಸನ್ನು, ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಮನೆಯಲ್ಲೇ ಮಾಡಿರ್ತೀವಲ್ಲ ಆ ಸಾಂಬಾರು ಮಸಾಲ ಅದನ್ನು ಹಾಕಿ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಬಿಟ್ರೆ ಇದು ಹಾಗಲಕಾಯಿ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲಿ ಇದಕ್ಕೆ ಫೈನಲ್ ಆಗಿ ಇದು ಏನಪ್ಪ ಅಂತ ಅಂದರೆ ತೆಂಗಿನ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಬೇಕು. ನೋಡಿ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಇದನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ನೆಕ್ಸ್ಟು ಫೈನಲಾಗಿ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸಿದ್ರೆ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪನೂ ಕಹಿ ಇರಲ್ಲ.